ಎಲ್ಲರಿಗೂ ನಮಸ್ಕಾರ. ಸನಾತನ ಕಥನಕ್ಕೆ ಸ್ವಾಗತ. ನಾನು ಸೌಮ್ಯ ಕೃಷ್ಣ ಹೆಗಡೆ. ಇವತ್ತಿನ ಸನಾತನ ಕಥನದ ಎಪಿಸೋಡ್ ನಲ್ಲಿ ಮಹಾಭಾರತದಲ್ಲಿ ಎಂದೆಂದೆಂದೆಂದಿಗೂ ನಡೆಯದೇ ಇರುವಂತಹ ಮತ್ತೆ 3 ಫ್ಯಾಕ್ಟ್ ವರ್ಸಸ್ ಫಿಕ್ಷನ್ ಅನ್ನ ತಿಳ್ಕೊಳ್ತಾ ಹೋಗೋಣ. ಮತ್ತೆ ಯಾಕೆ ಹೇಳಿದೆ ಅಂತಂದ್ರೆ, ಇವಾಗ ಆಲ್ರೆಡಿ ಪಾರ್ಟ್ 1 ಅನ್ನ ಮಾಡಿದೀನಿ. ಅದರಲ್ಲಿ ಸಹ 3 ಇಂಥ ವಿಚಾರವನ್ನ ಡಿಕೋಡ್ ಮಾಡಿ ಹೇಳಿದ್ದೆ, ಫ್ಯಾಕ್ಟ್ ವರ್ಸಸ್ ಫಿಕ್ಷನ್ ಅನ್ನೋ ತರದಲ್ಲಿ. ಅದನ್ನ ನೋಡಿ ಬಹಳಷ್ಟು ಜನ ಖುಷಿ ಪಟ್ಟು ಪಾರ್ಟ್ 2 ಅನ್ನ ಮಾಡಿ ಅಂತ ಹೇಳಿದ್ರಿ. ಜೊತೆಗೆ ನನಗೂ ಸಹ ಇದು ಪರ್ಸನಲಿ ಇಂಟ್ರೆಸ್ಟ್ ಇರೋದಕ್ಕೆ ಇವತ್ತಿನ ಪಾರ್ಟ್ 2 ಅಲ್ಲಿ ಮತ್ತೆ 3 ಫಿಕ್ಷನ್, ಮಹಾಭಾರತದಲ್ಲಿ ನಡೆದೇ ಇಲ್ಲ, ವ್ಯಾಸ ಮಹರ್ಷಿಗಳು ಇದನ್ನ ಬರದೇ ಇಲ್ಲ, ಅಂಥದ್ದನ್ನ ಅರ್ಥ ಮಾಡ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ. ಇವತ್ತು ಹೇಳೋಕೆ ಇರುವಂತಹ ಆ ಫಿಕ್ಷನ್ಸ್ ಅಲ್ಲಿ 3ನೇದಿದೆ ಅಲ್ಲ, ಕೊನೆಯದು ನಿಮ್ಮಲ್ಲಿ ಬಹಳಷ್ಟು ಜನರಿಗೆ ಇಷ್ಟಾನೇ ಆಗ್ಲಿಕ್ಕಿಲ್ಲ. ಎಷ್ಟ್ರ ಮಟ್ಟಿಗೆ ಅದು ಅಕ್ಸೆಪ್ಟ್ ಮಾಡಕ್ ಸಾಧ್ಯ ಇಲ್ಲ ಅಂತಂದ್ರೆ, ನೀವೇ ಸುಳ್ಳು ಹೇಳ್ತಿದ್ದೀರಾ ಅನ್ನೋಷ್ಟರ ಮಟ್ಟಿಗೆ ನಿಮ್ಗೆ ಭ್ರಮ ನಿರಸನ ಆಗಬಹುದು, ಅಷ್ಟು ಡಿಸ್ಹಾರ್ಟನ್ ಆಗಬಹುದು ನೀವು. ಓಕೆನಾ? ಬಟ್ ಅಕ್ಸೆಪ್ಟ್ ಮಾಡಕ್ಕೆ ರೆಡಿ ಇರಿ ಅಂತ ಹೇಳ್ತಾ, ಫಸ್ಟ್ ಒನ್, ಇವತ್ತಿಗೂ ಸಹ ಬಹಳಷ್ಟು ಜನ ಈ ಕುರುಕ್ಷೇತ್ರ ಯುದ್ಧ ನಡೆಯಕ್ಕೆ ದ್ರೌಪದಿನೇ ಕಾರಣ ಅನ್ನೋ ತರದಲ್ಲಿ ಆಕೆಯ ಮೇಲೆ ಗೂಬೆ ಕೂರಿಸ್ತಾರೆ. ಇನ್ನೂ ಒಂದಷ್ಟು ಜನ ರಿವರ್ಸ್ ಇಂಜಿನಿಯರಿಂಗ್ ಅಲ್ಲಿ ಬಂದ್ಬಿಟ್ಟು ಅವಳು ದ್ರೌಪದಿ ಅಲ್ಲದ್ದೇ ಇದ್ರು ಇನ್ನೊಬ್ಬ ಹೆಂಗ್ಸೆ ಕಾರಣ. ಯಾಕೆ ಅಂತಂದ್ರೆ, ಒಂದು ವೇಳೆ ಈ ಶಾಂತನು ಮಹಾರಾಜುವಿನ ಹೆಂಡತಿ ಆಗಿರುವಂತಹ ಸತ್ಯವತಿ ತನ್ನ ಮಕ್ಕಳೇ ಅಧಿಕಾರದಲ್ಲಿ ಇರಬೇಕು, ಸಿಂಹಾಸನ ಅವರಿಗೇ ಸೇರ್ಬೇಕು, ಹಸ್ತಿನಾಪುರದ್ದು ಅನ್ನೋ ಹಠವನ್ನ ಮಾಡಿರ್ಲಿಲ್ಲ, ಆ ಥರದೊಂದು ಷರತ್ತನ್ನ ಇಟ್ಟಿರ್ಲಿಲ್ಲ ಅಂತಂದ್ರೆ, ದೇವವೃತನಾಗಿರುವಂತಹ ಭೀಷ್ಮ ಪಿತಾಮಹ ಅಂತ ಕಠಿಣ ಪ್ರತಿಜ್ಞೆಯನ್ನ ಮಾಡ್ಬಿಟ್ಟು ಸಿಂಹಾಸನವನ್ನ ಬಿಟ್ಕೊಡ್ತಾ ಇರ್ಲಿಲ್ಲ, ಅವನೇ ರಾಜ ಆಗಿದ್ದ ಅಂತಂದ್ರೆ ಹಸ್ತಿನಾಪುರದ ಜನ ಎಷ್ಟು ಚೆನ್ನಾಗಿರ್ತಿದ್ರು, ಖುಷಿಯಾಗಿರ್ತಿದ್ರು. ಮುಂದೆ ಈ ದಾಯಾದಿಗಳ ಜಗಳ ಅನ್ನೋದು ಇರ್ತಾ ಇರ್ಲಿಲ್ವೋ ಏನೋ, ಪಾಂಡವರು ಕೌರವರು ಅನ್ನುವಂತಹ ಸ್ಥಿತಿನೇ ನಿರ್ಮಾಣ ಆಗ್ತಿರ್ಲಿಲ್ವೋ ಏನೋ. ಯಾಕೆಂತಂದ್ರೆ ಭೀಷ್ಮ ಅಷ್ಟು ಬಲಿಷ್ಠವಾಗಿರುವಂತಹ ಸಾಮ್ರಾಜ್ಯವನ್ನ ಕಟ್ಟೋದ್ರ ಜೊತೆಗೆ ಒಳ್ಳೆ ಫ್ಯಾಮಿಲಿ ಮ್ಯಾನ್ ಆಗ್ತಿದ್ದ ಅನ್ನೋದನ್ನ ಹೇಳ್ತಾರೆ. ಇನ್ಫ್ಯಾಕ್ಟ್ ನಾನು ಕೂಡ ಅದನ್ನೇ ಬಿಲೀವ್ ಮಾಡ್ತಿದ್ದೆ. ಆದ್ರೆ ವ್ಯಾಸರು ಬರೆದಿರುವಂತಹ ಮೂಲ ಮಹಾಭಾರತ ಅನ್ನುವಂಥದ್ರಲ್ಲಿ ಎಲ್ಲೂ ಕೂಡ ಸತ್ಯವತಿ ಈ ಥರದ್ದು ಷರತ್ತನ್ನ ಇಟ್ಟೇ ಇಲ್ಲ. ಸತ್ಯವತಿ ಮಲತಾಯಿ ಆಗಿದ್ರೂ ಕೂಡ ಭೀಷ್ಮನಿಗೆ ಶಾಂತನು ಮಹಾರಾಜವನ್ನ ಮದುವೆ ಆಗೋಕ್ಕಿಂತ ಮುಂಚೆ ನನಗ್ಯಾರ ಮಕ್ಕಳು ಹುಟ್ಟುತ್ತಾರೆ ಅವರೇ ಸಿಂಹಾಸನದಲ್ಲಿ ಕೂರ್ಬೇಕು, ನನ್ನ ಬ್ಲಡ್ ಇಂದ ಮುಂದುವರಿಯುವಂತಹ ಜನರೇಷನ್ನೇ ಅಧಿಕಾರವನ್ನ ಹಿಡಿಬೇಕು, ಹಾಗಾದ್ರೆ ಮಾತ್ರ ನಿನ್ನ ಮದುವೆ ಆಗ್ತೇನೆ, ಇಲ್ಲ ಅಂತಂದ್ರೆ ರಾಜನ್ ನಿನ್ನ ಮನೆಯಲ್ಲಿ ನನಗೆ ಯಾವುದೇ ಜಾಗ ಇಲ್ಲ ಅನ್ನುವಂತಹ ಷರತ್ತನ್ನ ಹಾಕೇ ಇಲ್ಲ. ಈ ಷರತ್ತನ್ನ ಹಾಕಿರೋರು ಯಾರಪ್ಪ ಅಂತಂದ್ರೆ, ಸತ್ಯವತಿಗೆ ದತ್ತು ತಂದೆಯೊಬ್ಬ ಇರ್ತಾನೆ, ಮೀನುಗಾರರ ಮುಖ್ಯಸ್ಥನಾಗಿರುವಂತಹ ದಶರಾಜ. ಅವನಿಗೆ ತನ್ನ ದತ್ತು ಮಗಳು ಸತ್ಯವತಿಯನ್ನ ನೋಡಿದಾಗ ತುಂಬಾ ಖುಷಿ ಇರುತ್ತೆ. ಹಿಂಗಿರ್ಬೇಕು ಹೆಣ್ಮಕ್ಳು ಅಂತಂದ್ರೆ. ಯಾಕೆಂತಂದ್ರೆ ಸತ್ಯವತಿ ವೆರಿ ಪವರ್ಫುಲ್ ಲೇಡಿ, ಮೀನ್ ಹಿಡಿಯಕ್ ಅವಳೇ ಹೋಗ್ತಾ ಇದ್ಲು. ಹಾಗೆ ಆ ಮೀನುಗಾರರ ಇದೇನಿತ್ತು, ಕಮ್ಯುನಿಟಿ ಅನ್ನುವಂಥದ್ದು ಏನಿತ್ತು, ಅದೆಲ್ಲದನ್ನ ಲೀಡ್ ಮಾಡ್ತಾ ಇದ್ಲು ಒಳ್ಳೆ ರೀತಿಯಲ್ಲಿ, ಎಂಪವರ್ಡ್ ಲೇಡಿ. ಸೊ ನನ್ನ ಮಗಳಿಗೆ ಅಂಥ ಸಾಮ್ರಾಜ್ಯದಲ್ಲಿ ಏನೋ ದಾಸಿ ತರದಲ್ಲಿ ನೋಡೋ ತರದಲ್ಲಿ ಇರಬಾರ್ದು, ಅಥವಾ ಮುಂದೆ ಯಾರನ್ನೋ ಮದುವೆ ಆಗ್ತಾನೆ, ಮೊದಲನೇ ಹೆಂಡತಿ ಮಗ ಬಂದ ಅನ್ನೋ ಕಾರಣಕ್ಕೋಸ್ಕರ ನನ್ನ ಮಗಳು ಯಾವುದೇ ಕಾರಣಕ್ಕೂ ಮೂಲೆ ಗುಂಪು ಆಗ್ಬಾರ್ದು ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಅವಳ ದತ್ತು ತಂದೆ ಆಗಿರುವಂತಹ ದಶರಾಜ ಶಾಂತನು ಮಹಾರಾಜುವಿಗೆ ಏನ್ ಹೇಳ್ತಾನೆ ಅಂತಂದ್ರೆ, ನನ್ನ ಮಗಳ ಮೂಲಕ ಹುಟ್ಟುವಂತವರೇ ಸಿಂಹಾಸನದಲ್ಲಿ ಕೂರ್ತಾರೆ ಅನ್ನೋದನ್ನ ನೀನು ನನಗೆ ಪ್ರಾಮಿಸ್ ಮಾಡದೆ ಅಂತಂದ್ರೆ ನನ್ನ ಮಗಳನ್ನ ಮದುವೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾನೆ. ಆದ್ರೆ ಶಾಂತನು ಮಹಾರಾಜ ಇದಕ್ಕೆ ಒಪ್ಪೋದಿಲ್ಲ. ಯಾಕೆಂತಂದ್ರೆ ಅವನ ಮೊದಲ ಹೆಂಡತಿ ಗಂಗೆಯ ಮಗ ದೇವವೃತ ಒಂದು ರಾಜ್ಯವನ್ನ ಹೇಗೆ ಮುನ್ನಡೆಸ್ಬೇಕು ಅನ್ನೋದ್ರಲ್ಲಿ ಸಶಕ್ತವಾಗಿರ್ತಾನೆ. ಹಾಗಾಗಿ ಅವನಿಗೆ ನಾನು ಮೋಸ ಮಾಡಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಅಲ್ಲೇ ಬಿಡುವಂತಹ ಪ್ರಯತ್ನ ಮಾಡ್ತಾನೆ. ಆದ್ರೆ ಸತ್ಯವತಿಯನ್ನ ಅವನ ಹತ್ರ ಮರೆಯೋಕೆ ಸಾಧ್ಯನೇ ಆಗೋದಿಲ್ಲ. ತನ್ನ ತಂದೆ ಯಾಕಿಷ್ಟು ಬೇಜಾರಲ್ಲಿ ಇದ್ದಾರೆ ಅನ್ನೋದನ್ನ ಬೇರೆಯವ್ರ ಮೂಲಕ ತಿಳ್ಕೊಂಡು ದಶರಾಜನ ಹತ್ರ ಬಂದ್ಬಿಟ್ಟು ದೇವವೃತ ಹೇಳ್ತಾನೆ, ನನ್ನ ತಂದೆಗೆ ನೀವು ದಯವಿಟ್ಟು ನಿಮ್ಮ ಮಗಳನ್ನ ಮದುವೆ ಮಾಡ್ಕೊಡಿ, ನಾನು ನಿಮಗೆ ಪ್ರತಿಜ್ಞೆಯನ್ನ ಮಾಡಿ ತೋರಿಸ್ತೀನಿ, ನಾನು ಯಾವತ್ತೂ ಕೂಡ ಮದುವೆ ಆಗಲ್ಲ, ಬ್ರಹ್ಮಚಾರಿಯಾಗಿ ಇರ್ತೀನಿ, ನನಗೆ ಸಿಂಹಾಸನದ ದಾಹ ಸಹ ಇಲ್ಲ, ಆ ಸಿಂಹಾಸನಕ್ಕೆ ನಾನು ಸೇವಕನಾಗಿ ಇರ್ತೀನಿ, ಅದಕ್ಕೆ ಎಲ್ಲಾ ರೀತಿಯ ರಕ್ಷಣೆಯನ್ನ ಕೊಡ್ತೀನಿ ಅಂತ ಒಂದು ಭಯಂಕರ ಪ್ರತಿಜ್ಞೆಯನ್ನ ಮಾಡ್ತಾನೆ. ಅವತ್ತಿನಿಂದ ಅವನ ಹೆಸರು ಭೀಷ್ಮ ಅಂತ ಆಗತ್ತೆ. ಸೊ ಸತ್ಯವತಿ ಏನೋ ಮಲ್ತಾಯಿಯಾಗಿ ಅವನ ಜೀವನ ಸರ್ವನಾಶ ಮಾಡಿ ಇಡೀ ಆ ಕುರುವಂಶಕ್ಕೆ ಇಂಡೈರೆಕ್ಟ್ಲಿ ವಿಲನ್ ಆಗಿದ್ಲು ಅನ್ನುವಂತಹ ಸೀರಿಯಲ್ ನರೇಷನ್ ಏನಿದೆ, ಇಟ್ಸ್ ನಾಟ್ ಟ್ರೂ. ಎರಡನೇದು, ಲೆಕ್ಕದ ಪ್ರಕಾರ ಈ ಕೌರವರು ಅಂತ ನಾವೇನ್ ತಗೊಳ್ತೀವಲ್ವಾ, 100 ಜನ ಕೌರವರು, ಒಂದು ತಂಗಿ ಇದ್ಲು ಅವರಿಗೆ, ಯಾರು? ದುಶ್ಯಲೆ. ಹೌದಾ? ಇದು ಪಾಪ್ಯುಲರ್ ಆಗಿರೋದು.
ಆದ್ರೆ ನಿಜವಾಗಿ ನೋಡಿದ್ವಿ ಅಂತಂದ್ರೆ ಕೌರವರ ಸಂಖ್ಯೆ ಬರೇ 100 ಅಲ್ಲ, 100+1 ಅಲ್ಲ, 100+2. ಯಾರಿದು ಆ +1? ದುಶ್ಯಲೆ ಆದ್ಮೇಲೆ ಇನ್ಯಾರು ಅಂತ ನೀವು ಲೆಕ್ಕ ಹಾಕೊಳ್ತಿದ್ದೀರಾ ಅಂತಂದ್ರೆ ಅವನ ಹೆಸರು ಯುಯುತ್ಸು. ಯಾರಿದು ಯುಯುತ್ಸು? ಯಾವಾಗ ಗಾಂಧಾರಿ ಪ್ರೆಗ್ನೆಂಟ್ ಆಗಿರ್ತಾಳೆ, 2 ವರ್ಷ ಆದ್ರೂ ಕೂಡ ಅವಳಿಗೆ ಡೆಲಿವರಿ ಅನ್ನೋದು ಆಗ್ತಾ ಇರಲ್ಲ. ಶಿವನ ಪ್ರಸಾದ ಅನ್ನುವಂಥದ್ದು, ವರ ಅನ್ನುವಂಥದ್ದು ಸುಳ್ಳಾಯ್ತಾ ಅನ್ನುವಷ್ಟರ ಮಟ್ಟಿಗೆ ಅವಳಿಗೊಂದ್ ರೀತಿಯಲ್ಲಿ ಏನಾಗ್ತಾ ಇದೆ, 2 ವರ್ಷ ಆದ್ರೂ ನನ್ ಮಕ್ಕಳಾಗ್ತಾ ಇಲ್ಲ. ಅಲ್ಲಿ ನೋಡಿದ್ರೆ ಪಾಂಡುರಾಜನಿಗೆ ಕುಂತಿಗೆ ಒಬ್ಬ ಮಗ ಹುಟ್ಟಿದಾನೆ. ಆ ದಾಯಾದಿಗಳ ಒಳಗಡೆ ಇರುವಂತಹ ಒಂದು ಜಲಸಿ ಅನ್ನೋದಿರುತ್ತಲ್ಲ ಸ್ಮಾಲ್ ಅಮೌಂಟ್ ನಲ್ಲಿ. ಜೊತೆಗೆ ಈ ಧೃತರಾಷ್ಟ್ರ ಏನ್ ಮಾಡ್ತಿರ್ತಾನೆ ಅಂತಂದ್ರೆ ನಿನಗೆ ವರ ಸಿಕ್ಕಿರೋದೇ ಸುಳ್ಳಿರ್ಬೇಕು ಅನ್ನೋ ತರದಲ್ಲಿ ಆಕೆಯನ್ನ ತಿವಿದು ಮಾತಾಡ್ತಾ ಇರ್ತಾನೆ. ಆ ಒಂದು ಕೋಪದಲ್ಲಿ ಧೃತರಾಷ್ಟ್ರ ಏನ್ ಮಾಡ್ತಾನೆ ಅಂತಂದ್ರೆ ಈ ಗಾಂಧಾರಿಯ ಅತ್ಯಂತ ಹತ್ತಿರದ ಒಬ್ಬ ದಾಸಿ ಯಾರಿರ್ತಾಳೆ, ಆಕೆಯ ಹೆಸರು ಸುಗ್ಧ. ಆ ಸುಗ್ಧಾಳ ಜೊತೆ ದೈಹಿಕ ಸಂಬಂಧವನ್ನ ತನ್ನ ಹೆಂಡತಿಗೆ ಉರಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ, ಹಾಗೆ ಇವಳು ತನಗೆ 2 ವರ್ಷ ಆದ್ರೂ ಒಂದ್ ಮಗು ಕೊಟ್ಟಿಲ್ಲ ಅನ್ನೋ ಒಂದು ದ್ವೇಷ ಮನೋಭಾವದಲ್ಲಿ ಅವಳ ಜೊತೆ ಇವನು ದೈಹಿಕ ಸಂಬಂಧವನ್ನ ಕಲ್ಪಿಸ್ತಾನೆ. ಆ ಮೂಲಕ ಹುಟ್ಟಿರುವಂತಹ ಮೊದಲ ಕೌರವ ಯಾರು ಅಂತಂದ್ರೆ ಅವನು ಯುಯುತ್ಸು. ಆದ್ರೆ ಅವತ್ತಿನ ಪದ್ಧತಿಯಲ್ಲಿ ಯಾರು ಈ ರಾಯಲ್ ಬ್ಲಡ್ ಆಗಿರ್ತಾರೆ ಅಂಥವರನ್ನ ಮಾತ್ರ ತಮ್ಮ ವಂಶದ ಕುಡಿ ಅಂತ ಏನು ಕನ್ಸಿಡರ್ ಮಾಡ್ತಾ ಇದ್ರು. ಆ ಒಂದು ಕಾರಣದಿಂದ ಈ ದಾಸಿ ಪುತ್ರ ಆಗಿರುವಂತಹ ಯುಯುತ್ಸುವನ್ನ ಕೌರವ ಅಂತ ಕರೀಲೇ ಇಲ್ಲ. ಲೆಕ್ಕದ ಪ್ರಕಾರ ಗಾಂಧಾರಿಗೆ ಹುಟ್ಟಿರುವಂತಹ 100 ಜನ ಗಂಡು ಮಕ್ಕಳು ಹಾಗೂ 1 ಹೆಣ್ಣು ಮಗು ಜೊತೆಗೆ ಈ ದಾಸಿ ಪುತ್ರ ಆಗಿರುವಂತಹ ಯುಯುತ್ಸು ಸಹ ಕೌರವನೇ ಆಗಿರ್ತಾನೆ. ಈಗ ಕೆಲವು ಜನ ಆರ್ಗ್ಯುಮೆಂಟ್ ಮಾಡ್ಬೋದಾಯ್ತಾ, ಮತ್ತೆ ಜಾತಿ ವ್ಯವಸ್ಥೆ ಬಂದ್ಬಿಟ್ಟಿರ್ತಾರೆ. ನೋಡಿ ಇಲ್ಲೂ ಕೂಡ ಡಿಸ್ಕ್ರಿಮಿನೇಷನ್, ದಾಸಿ ಪುತ್ರ ಆಗಿರೋ ಕಾರಣಕ್ಕೋಸ್ಕರ ಪಾಪ ಯುಯುತ್ಸುಗೆ ಕೌರವ ಅಂತ ಸಹ ಒಂದು ಗೌರವವನ್ನ ಕೊಡ್ಲಿಲ್ಲ, ಅವನನ್ನ ಆ ಒಂದು ಇದ್ರಲ್ಲಿ ಸೇರಿಸ್ಕೊಳ್ಳೂ ಇಲ್ಲ ಅಂತ ಯಾರು ಹೇಳ್ತೀರಾ? ಇಲ್ಲಿ ಜಾತಿ ಆಗ್ಲಿ ಯಾವುದು ಲೆಕ್ಕಕ್ಕೆ ಬರ್ತಾ ಇರ್ಲಿಲ್ಲ. ಬಟ್ ಅವರ ಸೋಷಿಯಲ್ ಹೈರಾರ್ಕಿ ಏನಿತ್ತಲ್ಲ, ಆ ದಾಸಿ ಪುತ್ರ ಅನ್ನುವಂಥದ್ದು, ಇಲ್ಲಿ ದಾಸಿ ಪುತ್ರನ್ಗೆ ಗೌರವನೇ ಕೊಡಬಾರ್ದು ಅಂತಂದ್ರೆ ವಿಧುರ ಕೂಡ ದಾಸಿ ಪುತ್ರನೇ, ಅವನಿಗೂ ಗೌರವ ಕೊಡದೆ ಇರ್ತಿದ್ರನೋ. ವಿಧುರ ತನ್ನ ಬುದ್ಧಿಮತ್ತೆಯಿಂದ ಮಂತ್ರಿ ಸ್ಥಾನವನ್ನ ಯೋಗ್ಯತೆಯಿಂದ ಗಿಟ್ಟಿಸಿಕೊಳ್ತಾನೆ. ಹಾಗಾಗಿ ಇಲ್ಲಿ ದಾಸಿ ಪುತ್ರ ಅನ್ನೋ ಕಾರಣಕ್ಕೋಸ್ಕರ ಡಿಸೋನ್ ಮಾಡಿದ್ರು ಅಂತ ಪೂರ್ತಿಯಾಗಿ ಹೇಳೋಕ್ಕೂ ಸಾಧ್ಯ ಇಲ್ಲ. ಆದ್ರೆ ಅದರ ಅರ್ಥ 100 ಜನರ ಜೊತೆಗೆ ಇವನನ್ನ ಅದೇ ಒಂದು ಹಂತದಲ್ಲಿ ಎಕ್ಸೆಪ್ಟ್ ಮಾಡಿದ್ರ ಅಲ್ಲಿ ಸಹ ನಮಗೆ ನೋ ಅನ್ನುವಂತಹ ಆನ್ಸರ್ ಸಿಗುತ್ತೆ. ಹೈರಾರ್ಕಿ ಅನ್ನೋದು, ಫೈನಾನ್ಷಿಯಲ್ ಹೈರಾರ್ಕಿ ಅನ್ನೋದು, ಸೋಷಿಯಲ್ ಸ್ಟ್ರಕ್ಚರ್ ಅನ್ನುವಂಥದ್ದು ಅವತ್ತು ಕೂಡ ಎಕ್ಸಿಸ್ಟ್ ಆಗ್ತಾ ಇತ್ತು. ಆದ್ರೆ ಅದು ಡಿಸ್ಕ್ರಿಮಿನೇಷನ್ ಅನ್ನೋದಕ್ಕಿಂತ ಜಾಸ್ತಿ ಎಕ್ಸೆಪ್ಟೆಡ್ ಮನಸ್ಥಿತಿಯನ್ನ ತೋರಿಸ್ತಾ ಇತ್ತು. ಒಬ್ಬ ದಾಸಿ ಪುತ್ರ ಅವನೇನಾಗ್ತಾನೆ, ಅವನ ಇಷ್ಟ ಏನು ಅನ್ನೋದ್ರ ಮೇಲೆ, ಅವನ ಯೋಗ್ಯತೆಯ ಮೇಲೆ ಅವನಿಗೆ ಸಮಾಜದಲ್ಲಿ ಸ್ಥಾನಮಾನ ಸಿಗ್ತಾ ಇತ್ತೆ ವಿನಃ ಈ ರಾಜನ್ ಹುಟ್ಟಿದಾನೆ ಇವನು ಕೂಡ ಅಷ್ಟೇ ಯೋಗ್ಯ ಅನ್ನೋ ತರದಲ್ಲಿ ಎಕ್ಸೆಪ್ಟೆನ್ಸ್ ಅನ್ನುವಂಥದ್ದು ಇರ್ಲಿಲ್ಲ. ಸೊ ಇದು ಒಂದು ಬಹಳಷ್ಟು ಜನರಿಗೆ ಬರೇ 100 ಜನ ಕೌರವರು ಅಂತ ಕೆಲವು ಜನ ಅನ್ಕೊಂಡಿದ್ದಾರೆ. 100 ಜನ ಕೌರವರ ಜೊತೆಗೆ ಒಂದು ತಂಗಿ ಕೂಡ ಇರ್ತಾಳೆ, ದುಶ್ಯಲೆ. ಇವರಿಬ್ರು ಗಾಂಧಾರಿ ಹಾಗೂ ಧೃತರಾಷ್ಟ್ರನ ನೈತಿಕ ಸಂಬಂಧದ ಮಕ್ಕಳಾಗಿದ್ರೆ, ಧೃತರಾಷ್ಟ್ರನ ಅನೈತಿಕ ಸಂಬಂಧ ಅನ್ನುವಂಥದ್ದು ಏನಿದೆ ಅಲ್ಲ ಸುಗದ ಜೊತೆಗೆ, ಅದರ ಮೂಲಕ ಇನ್ನೊಂದು ಮಗು ಆಗಿರತ್ತೆ, ಅದು ಯುಯುತ್ಸು. ಸೊ ಲಾಜಿಕಲಿ ಹೇಳ್ಬೇಕು ಅಂತಂದ್ರೆ ಕೌರವ್ರು ಎಷ್ಟಿದ್ರು ಟೋಟಲಿ 102. ಈಗ 3ನೇದು ನಾನು ಅವಾಗ್ಲೇ ಹೇಳಿದ್ದೆ ಅಲ್ಲ ಸ್ಟಾರ್ಟಿಂಗ್ ನಲ್ಲಿ, ಇದನ್ನ ಬಹಳಷ್ಟು ಜನರಿಗೆ ಎಕ್ಸೆಪ್ಟ್ ಮಾಡಕ್ ಸಾಧ್ಯ ಇಲ್ಲ. ಹಾಗೆ ಸುಮಾರು ಜನರಿಗೆ ಕೋಪ ಬರ್ಬಹುದು. ಯಾಕೆಂತಂದ್ರೆ ಇವಾಗ ನಾನು ಹೇಳೋಕೆ ಹೊರಟಿರುವಂತಹ ಮಹಾಭಾರತದ ಹೀರೋ ಅಂತ ಪೋಟ್ರೆ ಆಗಿರುವಂತಹ ವ್ಯಕ್ತಿ ಯಾರಿದ್ದಾನೆ ಕರ್ಣ, ಅವನು ಹೀರೋ ಅಲ್ಲ. ಆಕ್ಚುಲಿ ಅವನಷ್ಟು ಮೆಂಟಲಿ ಸ್ಕ್ರೂಡ್ ಇರುವಂತಹ ವ್ಯಕ್ತಿ ಬಹುಶಃ ದುರ್ಯೋಧನ ಸಹ ಅಲ್ಲ ಅನ್ನೋದು ನಮ್ಗೆ ಅರ್ಥ ಆಗತ್ತೆ. ನೋಡಿ, ಸಾಮಾನ್ಯವಾಗಿ ಇವತ್ತಿಗೂ ಸಹ ಸುಮಾರು ನಮ್ಮ ಈ ಪೊಲಿಟಿಕಲ್ ರಿಲೇಟೆಡ್ ಡಿಬೇಟ್ ಅಲ್ಲಿ ಅಥವಾ ಯಾವಾಗ ಜಾತಿ ವ್ಯವಸ್ಥೆ ಅನ್ನುವಂಥದ್ದಲ್ಲಿ ಬರುತ್ತಲ್ಲ, ಅವಾಗ ಬಹಳಷ್ಟು ಜನ ಹೇಳೋದು ಕರ್ಣಂಗೆ ಎಷ್ಟು ಮೋಸ ಆಗಿದೆ, ಎಂತ ದುರಂತ ನಾಯಕ ಅವನು, ಜಾತಿಯನ್ನ ಇಟ್ಕೊಂಡು ಸೂತಪುತ್ರ ಅಂತ ಹೇಳ್ಕೊಂಡು ಅವನಿಗೆ ಎಷ್ಟು ಮೋಸ ಮಾಡಿದ್ದಾರೆ, ಥೂ ಹಂಗೆ ಹಿಂಗೆ ಅಂತೆಲ್ಲ ಯಾರು ಹೇಳ್ತಾರೆ. ಹಾಗೆ ಆ ನರೇಶನ್ ಅನ್ನ ಬಹಳಷ್ಟು ಸೀರಿಯಲ್ ಸಿನಿಮಾದಲ್ಲಿ ನೋಡ್ಕೊಂಡು ಕರ್ಣಂಗ್ ಮೋಸ ಆಗಿದೆ, ಕರ್ಣಂಗ್ ಮೋಸ ಆಗಿದೆ, ಕರ್ಣಂಗ್ ಮೋಸ ಆಗಿದೆ, ಅವನಿಗೆ ವಿದ್ಯೆ ಕೊಡೋಕೆ ದ್ರೋಣಾಚಾರ್ಯರು ಒಪ್ಕೊಂಡಿಲ್ಲ ಅಂತೆಲ್ಲ ಯಾರು ಅನ್ಕೊಂಡಿದ್ದೀರಾ? ಕರ್ಣ ದ್ರೋಣಾಚಾರ್ಯರ ಶಿಷ್ಯನೇ. ದ್ರೋಣಾಚಾರ್ಯರು ಅವನ ಜಾತಿಯನ್ನ ಇಟ್ಕೊಂಡು ಸೂತಪುತ್ರ ಅಂತ ಹೇಳ್ಬಿಟ್ಟು ಅವನಿಗೆ ನಾನು ವಿದ್ಯೆಯನ್ನ ಕೊಡೋದಿಲ್ಲ ನಿನಗೆ ಅನ್ನೋದನ್ನ ಏನ್ ಹೇಳಿದ್ರು ಅಂತ ಯಾರ್ಯಾರೆಲ್ಲ ತಿಳ್ಕೊಂಡಿದ್ದೀರಾ? ಮೂಲ ಮಹಾಭಾರತದಲ್ಲಿ, ವ್ಯಾಸರಚಿತ ಮಹಾಭಾರತದಲ್ಲಿ ಕರ್ಣ ದ್ರೋಣಾಚಾರ್ಯರ ಶಿಷ್ಯನೇ. ಆದ್ರೆ
ಇವಾಗ ಕ್ವೆಶ್ಚನ್ ಬರುತ್ತೆ ನಿಮ್ಮಲ್ಲಿ, ಅವನು ದ್ರೋಣಾಚಾರ್ಯರ ಶಿಷ್ಯ ಆಗಿದ್ದ ಅಂತಂದ್ರೆ ಪರಶುರಾಮರನ್ನ ಯಾಕೆ ಹುಡ್ಕೊಂಡು ಹೋದ, ಅವ್ರ ಹತ್ರ ಯಾಕೆ ವಿದ್ಯೆ ಕಲಿತ? ಕಾರಣ ಇದೆ. ಈ ದುರ್ಯೋಧನ ಮತ್ತೆ ಕರ್ಣ ಫ್ರೆಂಡ್ಶಿಪ್ ಅವ್ರದ್ದಾಗಿದ್ದೇ ದ್ರೋಣಾಚಾರ್ಯರ ಒಂದು ಆಶ್ರಮದಲ್ಲಿ. ಯಾವಾಗ ಅರ್ಜುನನ ಆ ಕಲಿಯುವ ಶ್ರದ್ಧೆ ಅನ್ನುವಂಥದ್ದಿರತ್ತೆ, ಅದನ್ನ ನೋಡಿ ಖುದ್ದು ದ್ರೋಣಾಚಾರ್ಯರೇ ಹಿಂಗಿರ್ಬೇಕು ಶಿಷ್ಯ ಅನ್ನೋದನ್ನ ಪದೇ ಪದೇ ಹೇಳ್ತಾ ಇರ್ತಾರೆ. ಅರ್ಜುನ ಅದಕ್ಕೆ ಡಿಸರ್ವಿಂಗ್ ಕೂಡ, ಏನೋ ಎಕ್ಸಾಜರೇಟ್ ಮಾಡಿ ಹೇಳ್ತಾ ಇರೋದಲ್ಲ. ಅಲ್ಲಿ ವ್ಯಾಸ ಮಹಾಭಾರತದಲ್ಲಿ ಇರುವಂತದ್ದು ಎಂಥ ಒಳ್ಳೆ ಸ್ಟೂಡೆಂಟ್ ಅಂತಂದ್ರೆ, ಪ್ರತಿಯೊಬ್ಬ ಗುರುವಿಗೆ ಅಂಥ ಶಿಷ್ಯ ಬೇಕು ಅನ್ನುವಷ್ಟರ ಮಟ್ಟಿಗೆ ಆಸೆ ಆಗುವ ಮಟ್ಟದಲ್ಲಿ ಅವನ ನಿಯತ್ತು ಅನ್ನುವಂಥದ್ದು, ಶ್ರದ್ಧೆ ಅನ್ನುವಂಥದ್ದು, ವಿದ್ಯೆಯ ಬಗ್ಗೆ ವಿವೇಕ ಅನ್ನೋದು, ಗೌರವ ಅನ್ನೋದು, ಕಲಿಯುವ ಹಸಿವು, ಇದೆಲ್ಲವೂ ಅರ್ಜುನನಿಗೆ ಇತ್ತು ಅಂತ ಹೇಳ್ತಾರೆ. ಅದನ್ನ ನೋಡಿ ದ್ರೋಣಾಚಾರ್ಯರಿಗೆ ಏನ್ ಖುಷಿ ಆಗ್ತಾ ಇತ್ತು, ಆ ಖುಷಿಯಾಗಿದ್ದನ್ನ ನೋಡಿ ದುರ್ಯೋಧನನಿಗೆ ಏನ್ ಉರಿತಾ ಇತ್ತು. ಹಾಗೆ ಈ ಕಾಂಪಿಟೇಷನ್ ಅನ್ನುವಂಥದ್ದು ಈ ಕರ್ಣನಿಗೆ ಏನಿತ್ತು, ನನ್ನ ವಿರೋಧಿ ಅರ್ಜುನ, ಅವನಿಗಿಂತ ನಾನು ಬೆಟರ್, ನಾನೇ ಶ್ರೇಷ್ಠ ಅನ್ನೋದು ಪ್ರೂವ್ ಮಾಡ್ಬೇಕಿತ್ತು ಅವನಿಗೆ. ವಯಸ್ಸಿನಲ್ಲಿ ಅರ್ಜುನನಿಗಿಂತ ಕರ್ಣ ತುಂಬಾ ದೊಡ್ಡವನು, ಆದ್ರೂ ಸಹ ಅವನಿಗೆ ಕಾಂಪಿಟೇಷನ್ ಬೆಳೆಯುತ್ತೆ. ಯಾಕೆಂತಂದ್ರೆ ಯಾರು ಫಸ್ಟ್ ಅನ್ನೋ ತರದಲ್ಲಿ ಕ್ಲಾಸಲ್ಲಿ ಗುರ್ಸ್ಕೊಂಡಿರ್ತಾರಲ್ಲ, ಅವ್ರನ್ನ ಒಂದ್ ರೀತಿಯಲ್ಲಿ ಕೆಲವು ಜನ ತಮ್ಮ ಲೀಡರ್ ಅಂತ ನೋಡಿದ್ರೆ, ಇನ್ನೊಂದಷ್ಟು ಜನ ನನ್ನ ಪಾಲಿಗೆ ಇವನೇ ವಿಲನ್ ಅಂತ ನೋಡೋರು ಇರ್ತಾರೆ. ಅಂಥದ್ರಲ್ಲಿ ಮುಂಚೂಣಿಯಲ್ಲಿ ಇದ್ದವನು ಕರ್ಣ. ಆವಾಗ ಅವನು ಹಠ ಹೊತ್ತು ನಿಲ್ತಾನೆ, ದ್ರೋಣಾಚಾರ್ಯರ ಹತ್ರ ನನಗೆ ಬ್ರಹ್ಮಾಸ್ತ್ರವನ್ನ ಕಲಿಸಿ ಅಂತ ಹಠಕ್ಕೆ ಬೀಳ್ತಾನೆ. ಆವಾಗ ದ್ರೋಣಾಚಾರ್ಯರು ಹೇಳೋದು, ಬ್ರಹ್ಮಾಸ್ತ್ರ ಕಲಿಯೋದಕ್ಕೆ ಒಂದು ಮನಸ್ಥಿತಿ ಇರಬೇಕು, ಆ ಮನಸ್ಥಿತಿ ನಿನ್ನಲ್ಲಿ ಇಲ್ಲ, ನಿಂದು ದೌರ್ಮನಸ್ಸು ಅನ್ನುವಂತಹ ಮೆನ್ಷನಿಂಗ್ ಅನ್ನ ಸಹ ಮಾಡ್ತಾರೆ ವ್ಯಾಸರು. ದೌರ್ಮನಸ್ಸು ಅನ್ನೋದನ್ನ ದ್ರೋಣಾಚಾರ್ಯರು ಕರ್ಣನಿಗೆ ಹೇಳ್ತಾರೆ. ಅಂದ್ರೆ ನಿನ್ನ ಉದ್ದೇಶ ಸರಿ ಇಲ್ಲ, ನಿನ್ನ ಮನಸ್ಥಿತಿ ಸರಿ ಇಲ್ಲ, ಹಾಗಾಗಿ ನಿನಗೆ ಈ ಒಂದು ಹಂತದಲ್ಲಿ ಆ ಒಂದು ವಿದ್ಯೆಯನ್ನ ಕಲಿಸೋಕೆ ನನಗೆ ಸಹ ಮನಸ್ಸಿಲ್ಲ ಅಂತ ಹೇಳಿದಾಗ, ಅರ್ಜುನನ್ಗಿಂತ ಮೊದ್ಲು ಬ್ರಹ್ಮಾಸ್ತ್ರ ಕಲ್ತ್ಕೊಂಡು ಅವನ್ಗಿಂತ ನಾನೇ ಶ್ರೇಷ್ಠ ಅಂತ ಪ್ರೂವ್ ಮಾಡಕ್ಕೆ ದ್ರೋಣಾಚಾರ್ಯರ ಆಶ್ರಮವನ್ನ ಬಿಟ್ಟು ಪರಶುರಾಮನನ್ನ ಹುಡ್ಕೊಂಡು ಹೋಗೋದು ಈ ಕರ್ಣ. ಈಗ ಬಹಳಷ್ಟು ಜನರಿಗೆ ನಾನು ಹೇಳಿದ್ ಬೇಜಾರಾಗ್ಬಹುದು, ಆಯ್ತಾ? ಹಾ ನೀವು ಏನೋ ದೊಡ್ಡ ಬ್ರಾಹ್ಮಣರನ್ನ ಫೇವರ್ ಮಾಡ್ಬೇಕು, ದ್ರೋಣಾಚಾರ್ಯರನ್ನ ಸೇಫ್ ಮಾಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಮಾತಾಡ್ತಿದ್ದೀರಾ. ನೋ, ದ್ರೋಣಾಚಾರ್ಯರು ಅವನಿಗೆ ಏನು, ಅವನು ಸೂತಪುತ್ರ ಅಂತ ಯಾರು ಕೆಲವು ಜನ ಅನ್ಕೊಂಡಿದ್ದೀರಲ್ಲ, ಪಾಂಡವರು ಕಾಡಲ್ಲಿ ಬೆಳೆಯುವಾಗ ಏನು ಅವ್ರ ಹತ್ರ ಇರುವಂತಹ ಪ್ರಾಬ್ಲಮ್ಸ್ ಎಲ್ಲ ಇನ್ ನೋಡಿದ್ರೆ, ಇವನು ಅವನನ್ನ ಅಬಾಂಡನ್ ಮಾಡಿದ್ರು ಹೌದು ಕರ್ಣನನ್ನ. ಕರ್ಣ ಯಾರ ಕೈಗೆ ಬಂದು ಸೇರ್ದ? ಅತಿರಥನ ಕೈ. ಅತಿರಥ ಏನ್ ಭಿಕ್ಷೆ ಬಿಡ್ತಾ ಇದ್ದವನಲ್ಲ, ಅಥವಾ ಇಡೀ ಕುರು ಸಾಮ್ರಾಜ್ಯದಿಂದ ಗತಿಗೆಟ್ಟವನ್ ತರ ಹೊರಗಡೆ ಇದ್ದವನು ಅಲ್ಲ. ಧೃತರಾಷ್ಟ್ರನ ಅತ್ಯಂತ ನಿಕಟ ವ್ಯಕ್ತಿ ಅತಿರಥ. ಹಾಗೆ ಭೀಷ್ಮನ ಸಾರಥಿ. ಅವನಿಗೆ ಒಳ್ಳೆ ಸಂಪತ್ತಿತ್ತು, ಒಳ್ಳೆ ಮನೆ ಮಠ ಎಲ್ಲದೂ ಇದ್ದು, ಒಂದು ಒಳ್ಳೆ ಪ್ರಿವಿಲೇಜ್ಡ್ ರೀತಿಯಲ್ಲೇ ಕರ್ಣನನ್ನ ಬೆಳೆಸಿರ್ತಾರೆ ಅವರಿಬ್ರು. ಆ ದತ್ತು ತಂದೆ ತಾಯಿ ಇಬ್ರು ಪ್ರೀತಿ ಕೊಟ್ಟು, ಮಮತೆ ಕೊಟ್ಟು, ಮೂರತ್ತು ಊಟ ಕೊಟ್ಟು ಎಲ್ಲ ಕರ್ಣ ಚಂದನೇ ಬೆಳೆದಿದ್ದಾನೆ. ಯಾರ್ಯಾರೆಲ್ಲ ಸೂತಪುತ್ರ ಅನ್ನೋದನ್ನ ನೀವು ತಲೆಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀರಾ, ಜಾತಿ ಮೇಲೆ ಅವನಿಗೆ ಇದಾಯ್ತು ಅಂತ, ದಟ್ ಈಸ್ ನಾಟ್ ದ ಕೇಸ್ ಅಕಾರ್ಡಿಂಗ್ ಟು ರಿಯಲ್ ಮಹಾಭಾರತ, ವ್ಯಾಸ ಮಹಾಭಾರತ. ಹಾಗಾಗಿ ಯಾರ್ಯಾರೆಲ್ಲ ದ್ರೋಣಾಚಾರ್ಯರು ಕರ್ಣನಿಗೆ ವಿದ್ಯೆಯನ್ನ ಕೊಟ್ಟಿಲ್ಲ ಅಂತ ಅನ್ಕೊಂಡಿದ್ದೀರಾ, ಕರ್ಣ ದ್ರೋಣಾಚಾರ್ಯರ ಶಿಷ್ಯ, ಪರಶುರಾಮರ ಶಿಷ್ಯ ಸಹ. ಇನ್ಫ್ಯಾಕ್ಟ್ ಕರ್ಣನ್ ಬಗ್ಗೆ ಏನೇನೆಲ್ಲ ಮಿತ್ಸ್ ಇದೆ, ಹಾಗೆ ಅವನನ್ನ ಅನ್ನೆಸೆಸರಿ ಹೀರೋ ಮಾಡಕ್ಕೆ ಯಾರು ಹೊರಟಿದ್ದಾರೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಬಹಳಷ್ಟು ವಿಚಾರವನ್ನ ಒಳ್ಳೆ ರೀತಿಯಲ್ಲಿ ಅಡ್ರೆಸ್ ಮಾಡುವಂತಹ ಪ್ರಯತ್ನವನ್ನ ಮಾಡಿದೀನಿ. ಏನು ಫ್ಯಾಕ್ಟ್ ಇದೆ ಅದನ್ನ ಹೇಳೋಕೆ ಪ್ರಯತ್ನ ಮಾಡಿದೀನಿ. ಅದರ ಪ್ಲೇ ಲಿಸ್ಟ್ ಅನ್ನ ನಿಮ್ಗೆ ಈ ಎಪಿಸೋಡ್ ಆ ತಕ್ಷಣ ಎಂಡ್ ಸ್ಕ್ರೀನ್ ಅಲ್ಲಿ ಡಿಸ್ಪ್ಲೇ ಆಗೋ ತರದಲ್ಲಿ ಕೊಡ್ತೀನಿ. ದಯವಿಟ್ಟು ಒಂದು ಒಳ್ಳೆ ಮನಸ್ಸನ್ನ ಇಟ್ಕೊಂಡು ನೋಡಿ, ಅವಾಗ ನಾನು ಯಾವ ಉದ್ದೇಶದಲ್ಲಿ ಅದನ್ನ ಹೇಳೋಕೆ ಹೊರಟಿದ್ದೀನಿ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಜೊತೆಗೆ ಇನ್ ಕೇಸ್ ಈ ಮಹಾಭಾರತದ ಫ್ಯಾಕ್ಟ್ ವರ್ಸಸ್ ಫಿಕ್ಷನ್ ಅನ್ನೋದ್ರ ಪಾರ್ಟ್ 1 ಏನ್ ಹೇಳಿದ್ದೆ ಅಲ್ಲ, ಅದಿನ್ನ ಮೈಂಡ್ ಬ್ಲೋಯಿಂಗ್ ಕೆಲವೊಂದಷ್ಟು ಇನ್ಸಿಡೆಂಟ್ಸ್ ಅನ್ನ ಒಳಗೊಂಡಿದೆ. ಇನ್ ಕೇಸ್ ನೀವು ಅದನ್ನ ನೋಡಿಲ್ಲ ಅಥವಾ ನ್ಯೂ ಸಬ್ಸ್ಕ್ರೈಬರ್ ಇದ್ರಿ ಅಂತಂದ್ರೆ ಅದನ್ನು ಸಹ ಎಂಡ್ ಸ್ಕ್ರೀನ್ ಅಲ್ಲಿ ಕೊಟ್ಟಿರ್ತೀನಿ, ಮಿಸ್ ಮಾಡದ್ದೆ ನೋಡಿ. ಸೊ ಇವತ್ತಿನ ಎಪಿಸೋಡ್ ನ ಈ ಒಂದು ಫ್ಯಾಕ್ಟ್ ವರ್ಸಸ್ ಫಿಕ್ಷನ್ ಅನ್ನ ಕೇಳಿದಾಗ ನಿಮ್ಗೆ ಏನ್ ಅನಿಸ್ತು, ಎಷ್ಟು ಶಾಕ್ ಆಯ್ತು ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಎಪಿಸೋಡ್ ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ಒಂದು ಲೈಕ್ ಅನ್ನ ಕೊಡೋದನ್ನ ಮರಿಬೇಡಿ. ಜೊತೆಗೆ ನಿಮ್ಮ ಹತ್ರ ಯಾವ್ಯಾವ ಕಾಂಟ್ಯಾಕ್ಟ್ ಇದೆ ಎಲ್ಲರ ಹತ್ರನು ಇದನ್ನ ವಾಟ್ಸ್ಆಪ್ ನಲ್ಲಿ ಶೇರ್ ಮಾಡೋದನ್ನ ಮರಿಬೇಡಿ. ಸೊ ದಟ್ ನಮ್ಗೆ ಯಾವ್ದು ಸೀರಿಯಲ್ ನರೇಷನ್, ಯಾವ್ದು ಮೂವಿ ನರೇಷನ್ ಆದ್ರೆ ನಿಜವಾಗ್ಲೂ ಏನ್ ನಡೆದಿತ್ತು ಅನ್ನೋದನ್ನ ವ್ಯಾಸ ಮಹರ್ಷಿಗಳು ಬರ್ದಿಟ್ಟಿದ್ದಾರೆ ಅನ್ನೋದ್ರ ಡಿಫರೆನ್ಸ್ ನಮ್ಗೆ ಗೊತ್ತಿರಬೇಕು. ಅದು ನನ್ನ ಉದ್ದೇಶ. ಇದು ಈ ವಾರದ ಸನಾತನ ಕಥನ. ಮತ್ತೆ ನಿಮ್ಮ ಭೇಟಿ ಬರುವ ಭಾನುವಾರ ಬೆಳಗ್ಗೆ ಅಥವಾ ರಾತ್ರಿ ಶಾರ್ಪ್ 9 o'clock. ಲೋಕ ಸಮಸ್ತ ಸುಖಿನೋ ಭವಂತು.